ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಈ ಮುಂಜಾನೆಯ ಸಮಯ ಹೇಗಿದೆ? ಅನೇಕ ಹೋರಾಟಗಳು, ಅನೇಕ ಕಷ್ಟಗಳು ಮುಂದೆ ಬಂದು ನಿಂತಿದೆಯಾ? ಒಂದು ಸಮುದ್ರ ತೀರದಲ್ಲಿ ನಿಂತು ಮಾತನಾಡುತ್ತಾ ಇದ್ದೇನೆ. ಅಲೆಗಳು ಕಾಣುತ್ತಾ ಇದೆಯಾ? ಅಲೆ ಅಲೆಯಾಗಿ ಕಷ್ಟಗಳು ಬರುತ್ತಾ ಇವೆ. ಒಂದಾದ ಮೇಲೆ ಒಂದರ ನಂತರ ಒಂದು ಅಲೆ ಬರುವಂತೆ ಒಂದು ಸಮಸ್ಯೆ ನಂತರ ಇನ್ನೊಂದು ಸಮಸ್ಯೆ ಎಂಬುದಾಗಿ ಬರುತ್ತಲೇ ಇದೆಯಾ? ಏನು ಭಯಪಡಬೇಡಿರಿ. ಏನೇ ಬಂದರೂ ಕೂಡ ಈ ಅಲೆಗಳಿಗೆ ದೇವರೊಂದು ಎಲ್ಲೆಯನ್ನು ನೇಮಿಸಿದ್ದಾರಲ್ಲ, ಅದನ್ನು ಮೀರಿ ಅದು ಬರುವುದಕ್ಕಾಗದು. ಯಾವ ಅಲೆಗಳು ಕೂಡ ದೇವರು ನೇಮಿಸಿರುವಂಥ ಎಲ್ಲೆಯನ್ನು ಮೀರಿ ನಿಮ್ಮನ್ನು ಜಯಿಸುವುದಕ್ಕೆ ಆಗದು. ಮತ್ತ್ಯಾಕೆ ಭಯಪಡುತ್ತೀರಿ? ಭಯಪಡಬೇಡಿರಿ. ಸರಿ, ಇದು ಯಾವ ಸಮುದ್ರ ಎಂದು ನೋಡುತ್ತೀರಾ? ಕೆಂಪು ಸಮುದ್ರ. ಸತ್ಯವೇದದಲ್ಲಿ ಹೇಳಲ್ಪಟ್ಟಿದೆ ಅಲ್ಲ, ರೆಡ್ ಸಿ ಎಂಬುದಾಗಿ. ಇಸ್ರೇಲ್ ಜನರನ್ನು ಐಗುಪ್ತದ ದಾಸತ್ವದಿಂದ ದೇವರು ಬಿಡುಗಡೆ ಮಾಡಿ ನಡೆಸುವಾಗ ಈ ಕೆಂಪು ಸಮುದ್ರವನ್ನು ಎಕ್ಸಾಕ್ಟ್ಲಿ ಈ ಒಂದು ಸ್ಥಳದಲ್ಲಿ ಅಲ್ಲ, ಅದು ಐಗುಪ್ತದ ಆ ಒಂದು ಮೇನ್ ಸ್ಥಳದಲ್ಲಿ ಇರುವಂತ ಆ ಒಂದು ಪ್ರದೇಶದಲ್ಲಿ, ಅಲ್ಲಿ ಇಸ್ರಾಯೇಲ್ಯರು ಪಾಳ್ಯ ಮಾಡಿಕೊಂಡಿದ್ದರು. ಐಗುಪ್ತರು ಇವರನ್ನು ಪುನಃ ದಾಸರನ್ನಾಗಿ ಮಾಡಿಕೊಳ್ಳಬೇಕು. ಇವರಿಲ್ಲದೆ ನಮ್ಮ ದೇಶದಲ್ಲಿ ಕೆಲಸ ನಡೆಯುವುದಿಲ್ಲ, ಕಟ್ಟಡ ಕೆಲಸವನ್ನೆಲ್ಲ ಮಾಡೋದಕ್ಕಾಗದು, ಈ ದಾಸರನ್ನು ಬಿಟ್ಟು ಬಿಟ್ಟರೆ ಹೇಗೆ ಎಂಬುದಾಗಿ ಅವರನ್ನು ಪುನಃ ದಾಸರನ್ನಾಗಿ ಮಾಡಲು ತನ್ನ ರಥ ಪಡೆಯೊಟ್ಟಿಗೆ ಬಂದನು. ಆ ದಿನಗಳಲ್ಲಿ ಐಗುಪ್ತ ದೇಶ ಇಡೀ ಲೋಕದಲ್ಲೇ ಪ್ರಬಲವಾಗಿದ್ದಂಥ ದೇಶ. ಅದರ ಅರಸನು ಫರೋಹನು, ಅವರ ಸೈನ್ಯ, ಐಗುಪ್ತರ ರಥಪಡೆ ಬರುತ್ತಾ ಇದೆ ಅಂದ್ರೆ ಎಲ್ಲರೂ ಭಯಪಡುವರು. ಅಷ್ಟರ ಮಟ್ಟಿಗೆ ಬಹಳ ದೊಡ್ಡ ಒಂದು ಸ್ಟ್ರಾಂಗ್ ಆಗಿರುವಂತ ಸಾಮ್ರಾಜ್ಯವಾಗಿತ್ತು. ಆ ರೀತಿಯಾದಂಥ ಒಂದು ಪರಿಸ್ಥಿತಿಯಲ್ಲಿ ಫರೋಹನು ತನ್ನ ರಥಪಡೆಯೊಟ್ಟಿಗೆ ಇವರನ್ನು ಹಿಂದಟ್ಟಿ ಬರುತ್ತಾ ಇದ್ದಾನೆ. ಒಂದು ಕಡೆ ಫರೋಹನ ಸೈನ್ಯ ದಾಸರನ್ನಾಗಿ ಮಾಡಲು ಬರುತ್ತಿದೆ, ಮತ್ತೊಂದು ಕಡೆ ಈ ಕೆಂಪು ಸಮುದ್ರ. ಇಷ್ಟು ನೀರನ್ನು ಹೇಗೆ ದಾಟಿ ಹೋಗಲು ಸಾಧ್ಯ? 30 ಲಕ್ಷ ಜನರು, ಸುಮಾರು 30 ಲಕ್ಷ ಜನರು, 6 ಲಕ್ಷ ಪುರುಷರು ಎಂಬುದಾಗಿ ಸತ್ಯವೇದದಲ್ಲಿ ಹೇಳಲ್ಪಟ್ಟಿದೆ. ಸ್ತ್ರೀಯರು, ಮಕ್ಕಳು, ವಯಸ್ಸಾದವರು ಎಲ್ಲರನ್ನೂ ಸೇರಿ ಒಂದು 30 ಲಕ್ಷ ಜನ ಹೇಗೆ ಈ ನೀರನ್ನು ದಾಟಿ ಹೋಗಲು ಸಾಧ್ಯ? ನೋಡಿ, ಈ ತೀರದಿಂದ ಆ ತೀರದವರೆಗೂ ಸುಮಾರು 18 ಕಿಲೋಮೀಟರ್ ಇದೆ. 18 ಕಿಲೋಮೀಟರ್ಗಳು, ಆಳ ಸುಮಾರು 100 ಅಡಿಗಳು ಇರಬಹುದು. ಆ ರೀತಿಯಾಗಿ ಇರುವಂತ ಒಂದು ಸನ್ನಿವೇಶದಲ್ಲಿ ನೋಡಿರೆ, ಈ ಜನರೆಲ್ಲ ಭಯಪಡುತ್ತಾ ಇದ್ದಾರೆ. 2 ಕಡೆಗಳಲ್ಲೂ ಆಪತ್ತು, ತಪ್ಪಿಸಿಕೊಳ್ಳಲು ಮಾರ್ಗವೇ ಇಲ್ಲ ಎನ್ನುವಂತ ಒಂದು ಪರಿಸ್ಥಿತಿ. ನೀವು ಆ ರೀತಿಯಾದಂಥ ಇಕ್ಕಟ್ಟಿನಲ್ಲಿ ಇದ್ದೀರಾ? ತಪ್ಪಿಸಿಕೊಳ್ಳುವುದಕ್ಕೆ ಮಾರ್ಗವೇ ಇಲ್ಲ. ಈ ಕಡೆಯೂ ಆಪತ್ತು, ಆ ಕಡೆಯೂ ಆಪತ್ತು, ಈ ಕಡೆಯೂ ಇಕ್ಕಟ್ಟು, ಆ ಕಡೆಯೂ ಇಕ್ಕಟ್ಟು. ಕಂಗಾಲಾಗುತ್ತಿದ್ದೀರಾ? ಮಾರ್ಗವಿಲ್ಲದ ಸ್ಥಳದಲ್ಲಿ ದೇವರು ಮಾರ್ಗ ಮಾಡಿ ಕೊಡುವರು. ದೇವರೇನು ಹೇಳುತ್ತಾರೆ ಗೊತ್ತಾ? ಭಯಪಡುತ್ತಾ ಇದ್ದಂತ ದೇವ ಜನರನ್ನು ನೋಡಿ ವಿಮೋಚನ ಕಾಂಡ 14ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ, ನೀವು ಅಂಜಬೇಡಿರಿ, ಸುಮ್ಮನೆ ನಿಂತುಕೊಂಡಿದ್ದು ಯೆಹೋವನು ಈ ಹೊತ್ತು ನಿಮ್ಮನ್ನು ರಕ್ಷಿಸುವ ರೀತಿಯನ್ನು ನೋಡಿರಿ. ಸ್ಟ್ಯಾಂಡ್ ಸ್ಟಿಲ್ ಅಂಡ್ ಸಿ ದ ಸಾಲ್ವೇಷನ್ ಆಫ್ ದ ಲಾರ್ಡ್ ಟುಡೇ. ಸುಮ್ಮನೆ ನಿಂತು ದೇವರು ನಿಮ್ಮನ್ನು ರಕ್ಷಿಸುವಂತ ರೀತಿಯನ್ನು ನೋಡಿರಿ. ನೀ ಭಯಪಡಬೇಡಿರಿ. ಸನ್ನಿವೇಶವನ್ನು ಕಂಡು ಭಯಪಡಬೇಡಿರಿ. ಫರೋಹನ ಸೈನ್ಯವನ್ನು ಕಂಡು ಭಯಪಡಬೇಡಿರಿ. ಕೆಂಪು ಸಮುದ್ರವನ್ನು ಕಂಡು ಭಯಪಡಬೇಡಿರಿ. ನೀವು ಸುಮ್ಮನೆ ನಿಂತುಕೊಂಡು ಕರ್ತನು ನಿಮ್ಮನ್ನು ರಕ್ಷಿಸುವಂತ ರೀತಿಯನ್ನು ನೋಡಿರಿ ಎಂಬುದಾಗಿ ದೇವರ ವಾಕ್ಯವು ಪ್ರಕಟವಾಗುತ್ತಾ ಇದೆ. ದೇವರು ಏನ್ ಮಾಡಿದರು ಎಂದು ಕೇಳಿದರೆ, ಸಮುದ್ರವನ್ನು 2 ವಿಭಾಗಿಸಿದರು. 18 ಕಿಲೋಮೀಟರ್ಗಳು ಈ ಸಮುದ್ರ 2 ವಿಭಾಗಿಸಲ್ಪಟ್ಟು ಡ್ರೈ ಲ್ಯಾಂಡ್, ಒಣನೆಲ ಎಂದು ಕರೆಯುತ್ತಾರೆ. ನೀರಿರುವಂತಹ ಸ್ಥಳದಲ್ಲಿ ಆ ಕೆಸರು ಅಥವಾ ತೇವಾಂಶ ಇರುತ್ತದಲ್ವಾ, ಅದು ಕೂಡ ಇಲ್ಲ. ಅದುವೇ ಅದ್ಭುತ. ಪ್ರಕೃತಿಗೆ ಮೀರಿದಂಥ ಅದ್ಭುತಗಳನ್ನು ಮಾಡುವಂತ ದೇವರು ಮಧ್ಯದಲ್ಲಿ ಮಾರ್ಗವನ್ನು ಏರ್ಪಡಿಸಿ ಜನರನ್ನು ತಪ್ಪಿಸಿದರು ಎಂಬುದಾಗಿ ನೋಡುತ್ತೇವೆ. ಅದೇ ದೇವರು ನಿಮಗಾಗಿ ಒಂದು ಮಾರ್ಗವನ್ನು ತೆರೆಯಲಿದ್ದಾರೆ. ಯಾವ ಮಾರ್ಗವೂ ಇಲ್ಲ, ಎಲ್ಲಾ ಕಡೆ ಆಪತ್ತು ಎಂಬುದಾಗಿ ಅಂದುಕೊಳ್ಳುತ್ತಿದ್ದೀರಾ? ನಿಮಗಾಗಿ ಎದುರು ನೋಡದೇ ಇರುವಂತಹ ಒಂದು ಮಾರ್ಗವನ್ನು ದೇವರು ತೆರೆದು ಕೊಡುವರು. ನೀವು ಸುಮ್ಮನೆ ನಿಂತುಕೊಂಡು ನೋಡಿರಿ, ದೇವರು ಅದ್ಭುತಗಳನ್ನು ಮಾಡುವುದನ್ನು ನೀವು ಕಾಣುವಿರಿ. ನೀವು ಭಯಪಡಬೇಡಿ. ಭಯಪಡಿಸುವ ಪರಿಸ್ಥಿತಿಗಳು ಬದಲಾಗುವುದು. ನಿಮ್ಮನ್ನು ಭಯಪಡಿಸುವಂತವರು ಕಾಣದೆ ಹೋಗುವರು. ನಿಮ್ಮನ್ನು ಭಯಪಡಿಸುತ್ತಿರುವಂತಹ ಕಾರ್ಯಗಳು ಕಾಣದೆ ಹೋಗುತ್ತವೆ. ನಿಮ್ಮನ್ನು ಭಯಪಡಿಸುತ್ತಾ ಇರುವಂತಹ ಶತ್ರುವಿನ ಕ್ರಿಯೆಗಳು ಲಯವಾಗಿ ಹೋಗುತ್ತವೆ. ನೀವು ಭಯಪಡಬೇಡಿ, ಧೈರ್ಯವಾಗಿರಿ. ಸರಿನಾ? ಅಂದು ಅದ್ಭುತ ಮಾಡಿದಂಥ ದೇವರು ಇಂದಿಗೂ ಕೂಡ ಅದ್ಭುತ ಮಾಡುವರು. ತನ್ನ ಜನರಿಗೋಸ್ಕರ ಏನನ್ನು ಬೇಕಾದರೂ ಮಾಡುವುದಕ್ಕೆ ಸಿದ್ಧವಾಗಿರುವಂತ ದೇವರು. ನೀವು ಆತನ ಮಕ್ಕಳು ತಾನೆ? ಆತನನ್ನು ಹಿಂಬಾಲಿಸುತ್ತಾ ಇದ್ದೀರಲ್ಲ, ಆತನೊಂದಿಗೆ ನಡೆಯುತ್ತಾ ಇದ್ದೀರಲ್ಲ? ಹಾಗಾದ್ರೆ ಯೇಸುವಿನೊಂದಿಗೆ ನಾನು ನಡೆಯುತ್ತೇನೆ, ಮಾತನಾಡುತ್ತೇನೆ, ಒಡನಾಡುತ್ತೇನೆ, ಆತನೇ ನನ್ನ ದೇವರು, ಕರ ಹಿಡಿದು ನಡೆಸುವನು ಎಂಬಂತ ಅನುಭವ ನಿಮಗೆ ಇದ್ದರೆ ಅದ್ಭುತವಾಗಿ ನಡೆಸುವನು. ಈಗ ಅದಕ್ಕಾಗಿ ನಾವು ಪ್ರಾರ್ಥಿಸಲಿದ್ದೇವೆ. ಇಂದು ನಿಮಗೆ ಒಂದು ಅದ್ಭುತ ನಡೆಯಲಿದೆ. ಹಾಗೆ ನಾವು ಪ್ರಾರ್ಥಿಸಲಿದ್ದೇವೆ. ನಾವು ಪ್ರಾರ್ಥಿಸೋಣ. ನೀವು ಹೇಳಿರಿ, ನಿಮಗೆ ಏನು ಸಮಸ್ಯೆ, ಯಾವ ಕಾರ್ಯ, ಅದನ್ನು ಕಣ್ಣ ಮುಂದೆ ನಿಲ್ಲಿಸಿಕೊಂಡು ಹೇಳಿರಿ. ತಂದೆಯೇ,
ಅಂದು ಅದ್ಭುತ ಮಾಡಿ ನಿಮ್ಮ ಜನರಿಗಾಗಿ ಮಾರ್ಗವನ್ನು ತೆರೆದು ಸಮುದ್ರವನ್ನು ವಿಭಾಗಿಸಿದಂಥ ದೇವರು ಈ ಮಗನಿಗಾಗಿ, ಈ ಮಗಳಿಗಾಗಿ ಒಂದು ಮಾರ್ಗವನ್ನು ನೀವು ಉಂಟು ಮಾಡಬೇಕು. ಒಂದು ಅದ್ಭುತ ನಡೆಯಬೇಕು, ಪ್ರಕೃತಿಗೆ ಮೀರಿದಂಥ ಅತಿಶಯ ನಡೆಯಬೇಕು. ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಮಾರ್ಗಗಳು ತೆರೆಯಲ್ಪಡಲಿ. ಭಯಪಡಿಸುವಂತ, ವಿರೋಧವಾಗಿ ಎದ್ದೇಳುವಂತ ಶಕ್ತಿಗಳು ಯೇಸುವಿನ ನಾಮದಲ್ಲಿ ನಾಶವಾಗಿ ಹೋಗಲಿ. ಹಿಂದೆ ನಿಮ್ಮ ಮಕ್ಕಳು ಆ ಒಂದು ಅದ್ಭುತವನ್ನು ಕಾಣಬೇಕು. ಹಿಂದೆ ಮಾರ್ಗಗಳು ತೆರೆಯಲ್ಪಡಬೇಕು. ಹಿಂದೆ ಪರಿಸ್ಥಿತಿಗಳು ಅನುಕೂಲವಾಗಿ ಬದಲಾಗಬೇಕು. ದೇವರು ಅದ್ಭುತಗಳನ್ನು ಮಾಡುವುದಕ್ಕಾಗಿ ಸ್ತೋತ್ರ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.